ವಾಟ್ ಇಸ್ ದಿಸ್ ಶರತ್? ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ನಿನ್ ಸ್ವಂತ ಮಗಳ ಮೇಲೆ ಕೈ ಮಾಡ್ತಾ ಇದ್ಯಲ್ಲೋ. ನೆವರ್ ಎಕ್ಸ್ಪೆಕ್ಟೆಡ್ ದಿಸ್ ಫ್ರಮ್ ಯು. ಏನಾಗಿದೆ ನಿನ್ಗೆ? ನಾನೇನು ಮಾಡಿದೆ? ನಾನು ಗೀತಾ ಮೇಲೆ ಕೈ ಇಲ್ಲ, ಇದು ಸಾಧ್ಯ ಇಲ್ಲ. ಕಂದ ಕಂದ ಸಾರಿ ಕಂದ, ನನ್ಗೇನು ಮಾಡಿದೆ ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಾನು ಬೇಕು ಅಂತ ನಿಜವಾಗ್ಲೂ ಮಾಡಿಲ್ಲ ಕಂದ. ನಾನು ರಿಲಿ ಸಾರಿ, ನನಗೆ ಕ್ಷಮಿಸ್ಬಿಡಮ್ಮ, ಕ್ಷಮಿಸ್ಬಿಡು, ದಯವಿಟ್ಟು ನನಗೆ ಕ್ಷಮಿಸ್. ಅಳ್ಬೇಡ ಕಂದ. ಮಕ್ಕಳ ಮನಸ್ಸು ತುಂಬಾ ಸೂಕ್ಷ್ಮ ಶರತ್. ಇವ್ರಗಳ ಜೊತೆ ಮಾತಾಡ್ಬೇಕಾದ್ರೆ ನಾವು ದೊಡ್ಡವರು 100 ಸಲ ಯೋಚನೆ ಮಾಡಬೇಕು. ಅದರಲ್ಲೂ ನಮ್ಮ ಹಿತ ಪುಟ್ಟಿ ತಾಯಿ ಪ್ರೀತಿನೇ ಸಿಗದೆ ಬೆಳೆದಿರೋಂಥ ಮಗು ಕಣೋ ಇದು. ನಿನ್ನೇ ಸರ್ವಸ್ವ ಅಂತ ಅಂದ್ಕೊಂಡಿದ್ದಾಳೆ. ಇವಳ ಮೇಲೆ ನೀನು ಹೀಗೆ ರೇಗಾಡಿದ್ರೆ ಪಾಪ ಹೇಗೆ ಸಹಿಸ್ಕೋತಾಳೆ ಹೇಳು? ಇಲ್ಲಮ್ಮ, ನಿಜವಾಗ್ಲೂ ನಾನು ಬೇಕು ಅಂತ ಮಾಡಲಿಲ್ಲ. ಒಂದು ಕ್ಷಣ ನನಗೆ ಏನಾಯ್ತು ಅಂತ ನನಗೆ ಗೊತ್ತೇ ಆಗಲಿಲ್ಲ. ನಿಮಗೆ ಗೊತ್ತಲ್ವಾ ಅಮ್ಮ, ನಾನು ಹಿತಾನ ಎಷ್ಟು ಇಷ್ಟಪಡ್ತೀನಿ ಅಂತ. ಅಂಥದ್ರಲ್ಲಿ ನಾನು ಅವಳಿಗೆ ಹರ್ಟ್ ಮಾಡ್ತೀನಾ? ಅಪ್ಪಂಗೆ ನಂಗೆ ಕಂಡ್ರೆ ಇಷ್ಟ ಇಲ್ಲ. ಆಳ್ಬೇಕಾ? ಇದೆಲ್ಲ ನಿನ್ ಕೆಲ್ಸನಾ? ಬಾಸ್ ಹಿತ ಮೇಲೆ ಕೈ ಎತ್ತೋ ಹಾಗೆ ಮಾಡಿದ್ದು ನೀನಾ? ತಂದೆ ಮಗಳು ಪವಿತ್ರ ಸಂಬಂಧದಲ್ಲೂ ಈ ರೀತಿ ವಿಷ ತುಂಬಿ ಆಟ ಆಡ್ತಿದ್ಯಲ್ಲ, ನಾಚಿಕೆ ಆಗ್ಬೇಕು ನಿನ್ ಜನ್ಮಕ್ಕೆ. ಹಿತ ಪುಟ್ಟ, ನೀ ಜಾಣ ಮರಿ ಅಲ್ವಾ, ನನ್ನ ಬಂಗಾರ. ಅಳ್ಬಾ. ನೋಡು ಕಂದ, ನಿನ್ನ ಮಾತನ್ನ ನಾನು ನಂಬ್ತೀನಿ. ಡೋಂಟ್ ವರಿ, ನಿನ್ನ ಜೊತೆ ನಾನಿದ್ದೀನಿ. ಅಮ್ಮ ಅಮ್ಮ, ನಾನು ಹಿತ ಹತ್ರ ಮಾತಾಡ್ತೀನಿ. ಪ್ಲೀಸ್ ಶರತ್, ನಿನ್ನ ನಡವಳಿಕೆಯಿಂದ ಮಗು ತುಂಬಾ ಹೆದರ್ಕೊಂಡಿದೆ. ಈಗ ನೀನೇನು ಮಾತಾಡೋದು ಬೇಡಪ್ಪ. ನಾನು ಇವಳ ಜೊತೆ ಮಾತಾಡಿ ಸಮಾಧಾನ ಮಾಡ್ತೀನಿ. ಸದ್ಯಕ್ಕೆ ನೀನು ಇವಳಿಂದ ದೂರ ಇರೋದೇ ಒಳ್ಳೇದು. ಬಾಕಂದ, ನಿನ್ನ ರೂಮ್ಗೆ ಹೋಗಿ ನಾವು ಆಟ ಆಡೋಣ. ಅಳ್ಬಾರ್ದು.